ಮಾನವ ದೇಹದ ಚಿಕ್ಕ ಗ್ರಂಥಿ ಯಾವುದು? ಆಪ್ಷನ್ಸ್ ಎ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ಸ್ ಬಿ ಪೀನಲ್ ಗ್ರಂಥಿ, ಆಪ್ಷನ್ ಸಿ ಅಡ್ರಿನಲ್ ಗ್ರಂಥಿ, ಆಪ್ಷನ್ಸ್ ಡಿ ಥೈಮಸ್ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪೀನಲ್ ಗ್ರಂಥಿ. ಇದು ಮಾನವ ದೇಹದ ಚಿಕ್ಕ ಗ್ರಂಥಿಯಾಗಿದೆ. ಭೂಮಿಗೆ ಹತ್ತಿರವಾದ ವಾತಾವರಣದ ಪದರು ಯಾವುದು? ಆಪ್ಷನ್ಸ್ ಎ ವಾಯುಮಂಡಲ, ಆಪ್ಷನ್ಸ್ ಬಿ ಅಯಾನೋಸ್ಫಿಯರ್, ಆಪ್ಷನ್ಸ್ ಸಿ ಟ್ರೋಪೋಸ್ಫಿಯರ್, ಆಪ್ಷನ್ಸ್ ಡಿ ಎಕ್ಸೋಸ್ಫಿಯರ್. ಸರಿಯಾದ ಉತ್ತರ ಆಪ್ಷನ್ ಸಿ ಟ್ರೋಪೋಸ್ಫಿಯರ್. ಮುಂದಿನ ಪ್ರಶ್ನೆ, ಗೀತಾಂಜಲಿ ಪುಸ್ತಕ ಬರೆದವರು ಯಾರು? ಆಪ್ಷನ್ಸ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ಸ್ ಬಿ ಬಂಕಿಮ್ ಚಂದ್ರ ಚಟರ್ಜಿ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ಇವರು ಗೀತಾಂಜಲಿ ಪುಸ್ತಕವನ್ನು ಬರೆದಿದ್ದಾರೆ. ನಿಂಬೆಹಣ್ಣಿಗೆ ಹೆಸರುವಾಸಿಯಾದ ಜಿಲ್ಲೆ ಯಾವುದು? ಆಪ್ಷನ್ಸ್ ಎ ಕಲಬುರಗಿ, ಆಪ್ಷನ್ಸ್ ಬಿ ವಿಜಯಪುರ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ಸ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲಿಂಬೆಹಣ್ಣನ್ನು ಬೆಳೆಯುತ್ತಾರೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಆಪ್ಷನ್ಸ್ ಬಿ ಇರಾನ್, ಆಪ್ಷನ್ ಸಿ ಇರಾಕ್, ಆಪ್ಷನ್ಸ್ ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇರಾನ್. ಇರಾನ್ ದೇಶದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುತ್ತಾರೆ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ಆಪ್ಷನ್ಸ್ ಎ ಚೆನ್ನಕೇಶವ ಬೆಟ್ಟ, ಆಪ್ಷನ್ಸ್ ಬಿ ಬಿಳಿಗಿರಿ ರಂಗನ ಬೆಟ್ಟ, ಆಪ್ಷನ್ ಸಿ ನಂದಿ ಬೆಟ್ಟ, ಆಪ್ಷನ್ಸ್ ಡಿ ಮಧುಗಿರಿ ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮಧುಗಿರಿ ಬೆಟ್ಟ. ಮುಂದಿನ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ಸ್ ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು. ಮಂಗಳೂರು ನಗರವನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಜೋಳ ಉತ್ಪಾದಿಸುವ ಜಿಲ್ಲೆ ಯಾವುದು? ಆಪ್ಷನ್ಸ್ ಎ ಕಲಬುರಗಿ, ಆಪ್ಷನ್ಸ್ ಬಿ ರಾಯಚೂರು, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ಸ್ ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೋಳವನ್ನು ಉತ್ಪಾದಿಸುತ್ತಾರೆ. ಲಿಂಬೆಹಣ್ಣು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉತ್ಪಾದಿಸುತ್ತಾರೆ. ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಮೈಸೂರು, ಆಪ್ಷನ್ ಸಿ ಚಿತ್ರದುರ್ಗ, ಆಪ್ಷನ್ಸ್ ಡಿ ಹಾವೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರದುರ್ಗ. ಕರ್ನಾಟಕದಲ್ಲಿ ಮೊದಲು ಬ್ಯಾಂಕ್ ಆರಂಭವಾದ ಸ್ಥಳ ಚಿತ್ರದುರ್ಗವಾಗಿದೆ. ಕರ್ನಾಟಕದಲ್ಲಿ ಮೊದಲ ವಿದ್ಯುತ್ ಸಂಪರ್ಕ ಪಡೆದ ಜಿಲ್ಲೆ ಯಾವುದೆಂದು ಕಮೆಂಟ್ ಮಾಡಿರಿ.